ಸ್ನೇಹಿತರೆ 32/28 ಮನೆ ಪ್ಲ್ಯಾನಿಂಗಲ್ಲಿ ಈ ರೀತಿ ಪ್ಲೈವುಡ್ಡಿಂದ ಪ್ಲ್ಯಾನಿಂಗನ್ನು ಮಾಡಿಕೊಂಡ್ರೆ ಬೃಹತ್ ಆಕಾರದಲ್ಲಿ ಮನೆ ರೂಪಿಸ್ಕೊಳ್ಬೋದು. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೋಡಿ 32/28 ಮನೆ ಪ್ಲ್ಯಾನಿಂಗಲ್ಲಿ ಸೀಟ್ಔಟ್, ಹಾಲ್, ಬೆಡ್ರೂಮ್, ಪೂಜಾ ರೂಮ್, ಡೈನಿಂಗ್, ಕಿಚನ್, ಕ್ಲೀನಿಂಗ್ ಏರಿಯಾ, ಎನಿಮೆಟ್ಲ್ ಏರಿಯಾ ಎಲ್ಲವನ್ನು ಒಳಗೊಂಡಿದೆ. ಹಾಗೆ ಮನೆಯ ಮುಂಭಾಗದ ಮೆಟ್ಲು ಈ ರೀತಿ ಬರುತ್ತೆ. ನೋಡಿ ಸೀಟ್ಔಟ್ ನೋಡಿ 6x6ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಪ್ರಧಾನ ಬಾಗಿಲು ಡೋರ್ ಇಲ್ಲಿ ಬರುತ್ತೆ. ಪ್ರಧಾನ ಬಾಗಿಲು ಚೌಕಟ್ಟಿಗೆ ಅಟ್ಯಾಚ್ ಆಗಿ ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಸೀಟ್ಔಟ್ ಚಿಕ್ಕದಾಯಿತು ಅಂದರೆ ಈ ಏರಿಯಾವನ್ನು ಕೂಡ ತಗೊಳ್ಬೋದು. ಆಗ 6x12ರಲ್ಲಿ ಸೀಟ್ಔಟ್ ಏರಿಯಾ ಸಿಗುತ್ತೆ. ಆಗ ಪ್ರಧಾನ ಬಾಗಿಲು ಡೋರ್ ಈ ಕಡೆ ಬರುತ್ತೆ. ಹಾಗೆ ಈ ಕಡೆ ನೋಡಿ 6x6ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಪ್ರಧಾನ ಬಾಗಿಲು ಡೋರ್ ಈ ಕಡೆ ಅಟ್ಯಾಚ್ ಮಾಡೋದಾದರೆ ಈ ಏರಿಯಾವನ್ನು ಓಪನ್ ಆಗಿ ಇಟ್ಕೊಳ್ಳುವಂತಹದ್ದು. ಪ್ರಧಾನ ಬಾಗಿಲ ಡೋರನ್ನು ಈ ಕಡೆ ಅಟ್ಯಾಚ್ ಮಾಡೋದಾದರೆ ಇಲ್ಲಿಂದ 2.5 ಫೀಟ್ ತನಕ ಈ ಪ್ಲೈವುಡ್ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಪ್ಲೈವುಡ್ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಹಾಗೆ ಈ ಏರಿಯಾದಲ್ಲಿ ಪ್ಲೈವುಡ್ಡಿಂದ ಒಂದು ಕಪಾಟನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದ್ರಿಂದ ಡೈಲಿ ಯೂಸ್ ಮಾಡುವಂತಹ ವಸ್ತುಗಳನ್ನು ಇಟ್ಕೊಳ್ಬೋದು. ಹಾಗೆ ಹಾಲ್ ನೋಡಿ 12x14ರಲ್ಲಿ ಪ್ಲ್ಯಾನಿಂಗ್ ಮಾಡಿಕೊಂಡು ಇಲ್ಲೊಂದು ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಈ ಕಡೆ ನೋಡಿ ಹಾಲ್ನಿಂದನೇ ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಬೆಡ್ರೂಮ್ ನೋಡಿ 12x12ರಲ್ಲಿ ಪ್ಲ್ಯಾನಿಂಗ್ ಮಾಡಿಕೊಂಡು 2 ವಿಂಡೋನ ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂತಹದ್ದು. ಹಾಗೆ ಹಾಲ್ ಮತ್ತು ಡೈನಿಂಗ್ ಏರಿಯಾ ಅಟ್ಯಾಚ್ ಆಗಿರೋದ್ರಿಂದ ಇನ್ನಷ್ಟು ಬೃಹತ್ತಾಕಾರದಲ್ಲಿ ಮನೆ ರೂಪುಗೊಳ್ಳುತ್ತದೆ. ಹಾಗೆ ಹಾಲ್ ಮತ್ತು ಡೈನಿಂಗ್ ಏರಿಯಾದ ಮಧ್ಯದಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ತನಕ 5 ಫೀಟ್ ಗ್ಯಾಪನ್ನು ಬಿಟ್ಕೊಂಡು ಇಲ್ಲಿಂದ ಇಲ್ಲಿ ತನಕ ಈ ಪ್ಲ್ಯಾನಿಂಗನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪ್ಲ್ಯಾನಿಂಗ್ ನೋಡಿ ಪ್ಲೈವುಡ್ಡಿಂದ ಈ ರೀತಿ ಪ್ಲ್ಯಾನಿಂಗನ್ನು ಮಾಡಿಕೊಂಡ್ರೆ ಮನೆ ಇನ್ನಷ್ಟು ಬ್ಯೂಟಿಫುಲ್ಲಾಗಿ ಕಾಣುವುದರ ಜೊತೆಗೆ ಇನ್ನಷ್ಟು ಬೃಹತ್ ಆಕಾರದಲ್ಲಿ ರೂಪುಗೊಳ್ಳುತ್ತದೆ. ಹಾಗೆ ಪೂಜಾ ರೂಮ್ ನೋಡಿ 4x5ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಈ ಕಡೆ ನೋಡಿ ಎನಿಮೆಟ್ಲ್ ಏರಿಯಾವನ್ನು ಕೂಡ ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂತಹದ್ದು. ಹಾಗೆ ಡೈನಿಂಗ್ ಏರಿಯಾ ನೋಡಿ 10x16ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಡೈನಿಂಗಲ್ಲಿ ಇಲ್ಲಿ ಒಂದು ವಿಂಡೋ ಕೂಡ ಇಟ್ಟಿರುವಂತಹದ್ದು. ಹಾಗೆ ಡೈನಿಂಗಿಂದ ಕಿಚನ್ ಏರಿಯಾ ನೋಡಿ 10x12ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಕಿಚನ್ ಸ್ಟ್ಯಾಂಡ್ ನೋಡಿ L ಶೇಪಲ್ಲಿ ತಗೊಂಡಿರುವಂತಹದ್ದು. ಹಾಗೆ ಕಿಚನಲ್ಲಿ 2 ವಿಂಡೋನ ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂತಹದ್ದು. ಹಾಗೆ ಈ ಸೈಡ್ ನೋಡಿ ಇಲ್ಲಿ ಗ್ರೈಂಡರ್ ಇಡುವುದಕ್ಕೂ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಳುವಂಥದ್ದು. ಹಾಗೆ ಈ ಸೈಡಲ್ಲಿ ಫ್ರಿಡ್ಜ್ ಇಡುವುದಕ್ಕೂ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಕಿಚನ್ನಿಂದ ನೋಡಿ ಕಿಚನ್ ಸ್ಟೋರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಕಿಚನ್ ಸ್ಟೋರೂಮ್ ನೋಡಿ 4x5ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಕಿಚನಿಂದ ಡೈನಿಂಗಿಂದ ಈ ಕಡೆ ಬಂದರೆ ಕ್ಲೀನಿಂಗ್ ಏರಿಯಾ ಸಿಗುತ್ತೆ. ಕ್ಲೀನಿಂಗ್ ಏರಿಯಾ ನೋಡಿ 5x6ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಕ್ಲೀನಿಂಗ್ ಏರಿಯಾದಲ್ಲಿ ಒಂದು ಚಿಕ್ಕ ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂತಹದ್ದು. ಹಾಗೆ ಈ ಕಡೆ ಬಂದರೆ ವಾಶ್ರೂಮ್ ಏರಿಯಾ ನೋಡಿ 6x7ರಲ್ಲಿ ಪ್ಲ್ಯಾನಿಂಗ್ ಮಾಡಿಕೊಂಡು ಇಲ್ಲೊಂದು ವಿಂಡೋ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಈ ಕಡೆ ಯುಟಿಲಿಟಿ ಏರಿಯಾ ನೋಡಿ 4x12ರಲ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಹಾಗೆ ಎನಿಮೆಟ್ಲ್ ಕೆಳಗಡೆ ಸ್ಟೋರೂಮ್ ಮಾಡಲಿಕ್ಕೂ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಎನಿಮೆಟ್ಲಿಂದ ಮೇಲ್ಗಡೆ ಬಂದಾಗ 3 ಬೆಡ್ರೂಮ್ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು. ಹಾಗೆ ಒಂದು ಹಾಲ್ ಸಿಗುತ್ತೆ. ಹಾಗೆ ಬಾಲ್ಕನಿ ಏರಿಯಾ ಕೂಡ ಸಿಗುತ್ತೆ. ಹಾಗೆ ಕ್ಲೀನಿಂಗ್ ಏರಿಯಾ ಕೂಡ ಸಿಗುತ್ತೆ. ಹಾಗೆ 32/28 ಮನೆ ಪ್ಲ್ಯಾನಿಂಗನ್ನು ಇನ್ನಷ್ಟು ಬೃಹತ್ತಾಕಾರದಲ್ಲಿ ಬ್ಯೂಟಿಫುಲ್ಲಾಗಿ ರೂಪುಗೊಳ್ಳುವಂತೆ ಮಾಡುವಂತಹ ಪ್ಲ್ಯಾನಿಂಗನ್ನು ತಿಳ್ಕೊಂಡಂತಹ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.